ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. 1 ತಾಸು ಓದಿರಿ, 2 ತಾಸು ದುಡಿಯಿರಿ, 3 ತಾಸು ವಿಚಾರ ಮಾಡಿರಿ. ಹೀಗೆ ಹೇಳಿದವರು ಶ್ರೀ ರಾಮಕೃಷ್ಣ ಪರಮಹಂಸರು. ಎಂತಹ ಒಳ್ಳೆಯ ವಿಚಾರ ಅಲ್ವೇ ಅದು. ಬನ್ನಿ, ಎಂದಿನಂತೆ ನಮ್ಮ ಜೊತೆ ಯಾರಿದ್ದಾರೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಸೋಮವಾರ, ಪೌರ್ಣಮಿಗೆ ಹತ್ತಿರವಾದ ಸೋಮವಾರ. ಪೌರ್ಣಮಿಗೆ ಹತ್ತಿರವಾದ ಸೋಮವಾರದಂದು ಸಾಕ್ಷಾತ್ ಪರಮೇಶ್ವರನು ಅನುಗ್ರಹವಾಗಿ ಹೋಗ್ತಕ್ಕಂಥ ವಿಚಾರ. ಅಂದರೆ ಅನುಗ್ರಹ ಅಂದರೆ ಏನು? ನಂದಿ ಇಲ್ಲದೆ ಏಕಾಂಗಿಯಾಗಿ ಭಿಕ್ಷಾಟನೆಯನ್ನು ತಗೊಂಡು, ಭಿಕ್ಷಾಪಾತ್ರೆಯನ್ನು ತಗೊಂಡು ನಿರ್ವಾಣ ಸ್ವರೂಪದಲ್ಲೇ ಹೋಗ್ತಾನೆ. ಆ ನಿರ್ವಾಣ ಸ್ವರೂಪದಲ್ಲಿ ಹೋಗ್ತಕ್ಕಂಥ ಪರಮೇಶ್ವರನು ಕೃಪಾಕಟಾಕ್ಷ ಸಾಗರಿ ಅನ್ನಪೂರ್ಣೇಶ್ವರಿಯ ಯಾಚನೆಯಲ್ಲಿ ಹೋಗ್ತಾನೆ. ಅಂದರೆ ಜಗತ್ತಲ್ಲಿ ಬ್ರಹ್ಮಕಪಾಲ ಅನ್ನೋದು ಶೂನ್ಯ. ಆ ಶೂನ್ಯದ ಮಧ್ಯದಲ್ಲಿ ಆ ಬ್ರಹ್ಮಕಪಾಲ ತುಂಬಬೇಕು ಅಂದರೆ ಶಕ್ತಿ ತುಂಬಬೇಕು. ಅದಕ್ಕೆ ಶಕ್ತಿ ಇಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಜಗತ್ತೆಲ್ಲ ಆ ಶಕ್ತಿಮಯವಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಶಕ್ತಿ ಬೇಕು. ಈ ಶಕ್ತಿ ಬೇಕಾದ ಏನೋ ಆಗ್ರಹ, ನಮಗೆ ಎಲ್ಲರೂ ಅನುಗ್ರಹವನ್ನು ಕೊಡ್ತಕ್ಕಂಥ ವಿಚಾರ ಏನು ಅಂದರೆ ಪಾಷಾಣ ಗೌರಿ ವ್ರತ. ಈ ಪಾಷಾಣ ಗೌರಿ ವ್ರತನ ಯಾರು ಆಚರಿಸಬೇಕು? ಪಾಷಾಣ ಗೌರಿ ವ್ರತವನ್ನ ಯಮನ ಹೆಂಡತಿ ಅಯು ಆಚರಿಸಿದ್ಲು. ಅಂದರೆ ಯಮ ತಾನು ಎಲ್ಲರ ಮೃತ್ಯುವನ್ನ ಪರಿಪೂರ್ಣವಾಗಿ ಮಾಡ್ಕೊಂತ ಮೋಕ್ಷವನ್ನ ಕೊಡ್ತಾ ಕೈಲಾಸ ಮಾರ್ಗದಲ್ಲಿ ಪರಮೇಶ್ವರ ನಮಸ್ಕಾರುತ್ತಾ ಅನುಗ್ರಹಪೂರ್ವಕವಾಗಿ ಯಮಲೋಕಕ್ಕೆ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದಾನೆ. ಆದರೆ ಅವನಿಗೂ ಆದ ಒಂದು ಕರ್ಮ ಅಂತಿರುತ್ತೆ. ಅದಕ್ಕೋಸ್ಕರ ಆ ಕರ್ಮವನ್ನು ಹೇಗೆ ಕಳ್ಕೊಳ್ಳೋದು? ಅಮ್ಮ, ನನ್ನ ಮಾಂಗಲ್ಯ ಭಾಗ್ಯವನ್ನ ಪರಿಪೂರ್ಣವಾಗಿ ಸಂರಕ್ಷಣೆ ಮಾಡಿ ಕಾಪಾಡ್ತಕ್ಕಂಥ ವಿಧಾನ ನಿನ್ನದು. ಆದರೆ ನನ್ನ ಲೋಕಚಿಂತನೆ ಆಗಿರ್ತಕ್ಕಂಥ ಎಲ್ಲ ಶಕ್ತಿಗಳಲ್ಲಿ ಆ ಶಕ್ತಿ ನೀನೇ ಕೊಟ್ಟಿರೋದು ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ. ಇಂಥ ಒಂದು ಶಕ್ತಿಯಲ್ಲಿ ಯಮದೂತನಾಗಿರ್ತಕ್ಕಂಥ ಯಮಧರ್ಮರಾಜನಿಗೂ ನೀನೇ ಕೊಟ್ಟಿರತಕ್ಕಂಥ ವಿಚಾರ. ಅದಕ್ಕೋಸ್ಕರ ನಿನ್ನ ಸ್ಮರಣೆ ನಾನು ಮಾಡ್ತೀನಿ ಅಂತ ಅಯು ಅಂತಕ್ಕಂಥವಳು ವಿಶೇಷವಾಗಿ ಪಾಷಾಣ ಗೌರಿ ವ್ರತವನ್ನು ಮಾಡ್ತಾಳೆ. ಪಾಷಾಣ ಗೌರಿ ವ್ರತವನ್ನಂತ ಅನುಗ್ರಹ ಪಡಿಬೇಕು ಅಂದರೆ ಎಷ್ಟು ಜನಕ್ಕೆ ಸಾಧ್ಯ? ಅಂದರೆ ಇವತ್ತಿನ ದಿವಸ ಇನ್ನೊಂದು ವಿಶೇಷ. ಈ ಪಾಷಾಣ ಗೌರಿ ವ್ರತದ ಜೊತೆಗೆ ದತ್ತಾತ್ರೇಯ ಸ್ವಾಮಿಗಳ ಪರಿಪೂರ್ಣವಾದ ಜಯಂತಿ. ಅಂದರೆ ಅನುಸೂಯೆಗೆ ಗರ್ಭಧಾರಣೆಯಾಗಿ ಪರಿಪೂರ್ಣವಾಗಿ ಇವತ್ತಿನ ದಿವಸ ಪೂರ್ಣ ಮಂಗಳ ಕಾಮಾಕ್ಷಿಯಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿ ನಿಯಮವಾಯಿತು ದತ್ತಾತ್ರೇಯರಿಗೆ. ಅದಕ್ಕೆ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ ದಿಗಂಬರ ಮುನಿ ಬಾಲಪಿಶಾಚ ಜ್ಞಾನಸಾಗರ. ಅವನು ದಿಗಂಬರನಾಗಿ ಕೂತಿರ್ತಾನೆ. ಬಾಲಪಿಶಾಚ ಅಂದ್ರೆ ಏನು? ಏನಪ್ಪ 6 ಕೈಗಳಿದೆಯಾ, ವಿಶೇಷವಾಗಿ 3 ಮುಖಗಳಿದೆಯಾ, ಇದೇನು ಒಳ್ಳೆ ಪಿಶಾಚ ಆಕಾರದಲ್ಲಿದೆಯಲ್ಲ, ಯಾವ ಮಗು ಇದು ಅಂದಾಗ ಬಾಲಪಿಶಾಚ ಜ್ಞಾನಸಾಗರ, ಸರ್ವಜ್ಞಾನವನ್ನು ಹೊಂದಿರತಕ್ಕಂಥವನೇ ಈ ಜ್ಞಾನಸಾಗರ ದತ್ತಾತ್ರೇಯ. ಅದಕ್ಕೋಸ್ಕರ ಇಂಥ ಒಂದು ದತ್ತಾತ್ರೇಯನಿಗೆ ಅನುಸೂಯಾ ದೇವಿ ಪರಿಪೂರ್ಣವಾಗಿ ಕೊಟ್ಟಿರತಕ್ಕಂಥ ಒಂದು ಮಂಗಳ ಸೌಭಾಗ್ಯವತಿಯಾಗಿರ್ತಕ್ಕಂಥವಳು ಪೂರ್ಣ ಜನ್ಮವನ್ನು ಕೊಟ್ಟಿರೋದೇ ದತ್ತಾತ್ರೇಯ ಜಯಂತಿ ಇಂದೇ ದಿವಸ. ಅದಕ್ಕೋಸ್ಕರ ದತ್ತಾತ್ರೇಯರನ್ನ ಯಾವತ್ತು ಗುರುವಾರ ಅಥವಾ ಸೋಮವಾರದಲ್ಲಿ ನೆನೆಸ್ಕೊಂತೀವಿ. ಇವತ್ತು ಬಹಳ ವಿಶೇಷ ಅಂದರೆ ಆ ಸೋಮವಾರದಲ್ಲಿ ಪೌರ್ಣಮಿಗೆ ಹತ್ರ ದತ್ತಾತ್ರೇಯ ಜಯಂತಿ ಬಂದಾಗ ಬಹಳ ಆಶ್ಚರ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಗಾಣಗಾಪುರದಲ್ಲಿ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದತ್ತಾತ್ರೇಯ ಉಪಾಸನೆಯನ್ನು ಮಾಡಿದಾಗ ದತ್ತಾತ್ರೇಯನ್ನ ಸ್ಮರಣೆ ಮಾಡ್ಕೊಳ್ಳೋ ಕ್ಷೇತ್ರ, ಅದಕ್ಕೆ ಗಾಣಗಾಪುರ ಅಂತ ಕರಿತೀವಿ. ಈ ಗಾಣಗಾಪುರದಲ್ಲಿ ಗೋವುಗಳು ಬಹಳ ವಿಶೇಷ. ಅಂದರೆ ಆ ಹಸುಗಳೆಲ್ಲ ತಾನೇ ತನ್ನ ಪಾಡಿಗೆ ಬಂದು ಅಂಬಾ ಅಂತ ಹೇಳ್ತಕ್ಕಂಥದ್ದು. ಪೌರ್ಣಮಿ ದಿವಸ ಸತ್ಯನಾರಾಯಣ ಪೂಜೆ ಅಂದರೆ ಹಸುಗಳೆಲ್ಲ ಬಂದು ಸತ್ಯನಾರಾಯಣ ಪೂಜೆಯನ್ನು ಆಚರಿಸ್ತಕ್ಕಂಥದ್ದೇ ಗಾಣಗಾಪುರ. ಅದಕ್ಕೆ ಮೂಲ ಸ್ಥಾನದಲ್ಲಿ ಮೂಲ ಬಿಂದುಗಳು ಅವರ ಪಾದಿಕೆಯನ್ನೇ ಕೊಟ್ಟಿರ್ತಕ್ಕಂಥ ಸಚ್ಚಿದಾನಂದ ಭಾರತಿಗಳು ದತ್ತಾತ್ರೇಯ ಪಾದಿಕೆಯನ್ನ ಸ್ವಾಮಿಗಳ ಮುಖಾಂತರವಾಗಿ ತೆಗೆದುಕೊಂಡು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು. ಅವರ ಅಧಿಷ್ಠಾನ ಮತ್ತು ದತ್ತಾತ್ರೇಯ ಪೀಠ ಅಂತ ಹೇಳಿ ದತ್ತಾತ್ರೇಯ ಪಾದಿಕೆಗಳನ್ನ ಇಟ್ಟಿರೋದ್ರಿಂದ ಗಾಣಗಾಪುರ ಆಯಿತು. ಆ ಗಾಣಗಾಪುರ ಅಂದರೆ ಗಾಣ. ಈ ಗಾಣವನ್ನು ಎಳೆಯೋದು ಯಾರು? ಎತ್ತುಗಳು. ಇಂಥ ಒಂದು ಎತ್ತುಗಳು ಸತ್ಯನಾರಾಯಣ ಪೂಜೆಯ ವ್ರತವನ್ನು ಮಾಡ್ತಕ್ಕಂಥ ವಿಧಾನ ಹೇಗೆ ಮಾಡುತ್ತೆ? ಆಚರಣೆ ಪೂರ್ವಕವಾಗಿರ್ತಕ್ಕಂಥ ವನದಲ್ಲಿ, ಆಚರಣೆ ಪೂರ್ತಕ್ಕಂಥ ಒಂದು ಹೊಲದಲ್ಲಿ ಅದು ಎಷ್ಟು ಚೆನ್ನಾಗಿ ಪರಿಪೂರ್ಣವಾಗಿ ತನ್ನ ಕಷ್ಟಗಳನ್ನೆಲ್ಲ ಮರೆತು, ಜೀವನದಲ್ಲಿ ತನ್ನ ನೋವನ್ನು ಮರೆತು, ಅಯ್ಯೋ ನನ್ನ ಯಜಮಾನ ಎಲ್ಲರೂ ಪರಿಪೂರ್ಣವಾಗಿ ಹಾಕಿರ್ತಕ್ಕಂಥ ಫಸಲನ್ನು ಮಾಡಬೇಕೇ, ಅದಕ್ಕೆ ನಾನು ದುಡಿಲೇಬೇಕೇ, ನಾನು ದುಡಿದ್ರೆ ಒಂದು ಸ್ವಲ್ಪ ಹುಲ್ಲು ಸಿಗುತ್ತೆ, ನಾನು ಹುಲ್ಲು ಸಿಕ್ಕಿದ್ರೆ ನನ್ನ ಮಕ್ಕಳಿಗೆ ಒಂದು ಹುಲ್ಲು ಸಿಗ್ಬೋದು, ಅವ್ರನ್ನ ಕಾಪಾಡಿ ಸಂರಕ್ಷಣೆ ಮಾಡ್ತಕ್ಕಂಥ ವಿಧಾನವನ್ನು ನೋಡ್ಕೋಬಹುದು ಅಂತ ಹೇಳಿ ತನ್ನ ಕುಟುಂಬವನ್ನ ಗೊತ್ತಿಲ್ಲದೇನೆ ತನ್ನ ಕಾರ್ಯವನ್ನು ಕರ್ತವ್ಯ ನಿಮಿತ್ತಿಯಾಗಿ ಮಾಡ್ಕೊತಕ್ಕಂಥ ವಿಚಾರ. ಆಗ ಸತ್ಯನಾರಾಯಣ
ಪೂಜೆಗೆ ಎಲ್ಲ ರೀತಿಯಾದ ಪ್ರಾಣಿಗಳು ಪಕ್ಷಿಗಳು ಏನೇನೋ ತಿಂದರೂ ಸಹ ಎತ್ತು ಮಾತ್ರ ಏನು ತಿನ್ನತ್ತೆ, ರವೆಯನ್ನು ಉಂಡೆಯನ್ನು ಮಾಡಿದಾಗ ತಿನ್ನಿಸಿದಾಗ ಪ್ರಸಾದವಾಗಿ ಸಚ್ಚಿದಾನಂದ ಭಾರತಿಗಳೇ ತಿನ್ನಿಸ್ತಾರೆ. ಅದಕ್ಕೋಸ್ಕರ ಗಣಗಪುರದಲ್ಲಿ ಏನು ಅಂದರೆ ಇವತ್ತಿಗೂ ಗುರುವಾರ ಅಥವಾ ಸೋಮವಾರ ಯಾರೇ ಅಲ್ಲಿ ಬರಲಿ, ಅವರು ಅಕಸ್ಮಾತ್ ಸಚ್ಚಿದಾನಂದ ಭಾರತಿಗಳು ಬಂದ್ರ ಅಥವಾ ವಿಶೇಷವಾಗಿ ದತ್ತಾತ್ರೇಯರ ಬಂದ್ರ, ಯಾವ ರೂಪದಲ್ಲಿ ಹಸು ರೂಪದಲ್ಲಿ ಬಂದ್ರ, ಯಾವ್ದಾದ್ರು ಭಿಕ್ಷಾವನ ರೂಪದಲ್ಲಿ ಬರ್ತಾರ ಅಂತ ಹೇಳಿ ಅಲ್ಲಿ ಇವತ್ತಿಗೂ ಅನ್ನದಾನ ನಡೆಯುತ್ತೆ. ಪೌರ್ಣಮಿಗೆ ಹತ್ತಿರ ಬರ್ತಕ್ಕಂಥ ಸೋಮವಾರದಂದು ಬಹಳ ವಿಶೇಷವಾಗಿರ್ತಕ್ಕಂಥ ಈ ದಿನ ಪಾಷಾಣ ಗೌರಿ ವ್ರತ, ದತ್ತಾತ್ರೇಯರ ಜಯಂತಿ, ತದನಂತರ ಸತ್ಯನಾರಾಯಣ ಪೂಜೆ, ಈ ಮೂರೂ ಸಂಕಲ್ಪವಾಗಿರ್ತಕ್ಕಂಥ ಈ ಸಂಗಮ ದಿನ